ಡಾಕ್ಟರ್ ಚಂದ್ರು ಲಮಾಣಿ ಲಂಚ ಪ್ರಕರಣದ ಬೆನ್ನಲ್ಲೇ BY ವಿಜಯೇಂದ್ರ ಅಲರ್ಟ್ ಆಗಿದ್ದಾರೆ. ಚುನಾವಣೆ ಹೊಸ್ತಿನಲ್ಲಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಬೇಡಿ. ಇನ್ನು 2 ವರ್ಷ ಇದೆ ಚುನಾವಣೆಗೆ. ಸದ್ಯದಲ್ಲೇ ಎದುರಾಗುತ್ತೆ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ, ಸ್ಥಳೀಯ ಸಂಸ್ಥೆಗಳ ಚುನಾವಣೆ. ಈ ಸಂದರ್ಭದಲ್ಲಿ ಪಕ್ಷಕ್ಕೆ ಮುಜುಗರವನ್ನು ಉಂಟು ಮಾಡಬೇಡಿ. ಪಕ್ಷದ ಸದಸ್ಯರಿಗೆ ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಖಡಕ್ ಸೂಚನೆಯನ್ನ, ಸಂದೇಶವನ್ನ ರವಾನೆ ಮಾಡಿದ್ದಾರೆ. ನೀವು ಮಾಡುವ ಒಂದು ತಪ್ಪು ಚುನಾವಣೆ ದಿಕ್ಕನ್ನೇ ಬದಲಾಯಿಸುತ್ತೆ. ನಾಳೆ ಚುನಾವಣೆಗೆ ಟಿಕೆಟ್ ಸಮಸ್ಯೆ ಮಾಡ್ಕೋಬೇಡಿ ಅಂತ ವಾರ್ನ್ ಮಾಡ್ತಾ ಇದ್ದಾರೆ BY ವಿಜಯೇಂದ್ರ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣಪತಿ. ನೇರ ಸಂಪರ್ಕಕ್ಕೆ ಜಾಯಿನ್ ಆಗಿದ್ದಾರೆ. ಗಣಪತಿ, BY ವಿಜಯೇಂದ್ರ ಡಾಕ್ಟರ್ ಚಂದ್ರು ಲಮಾಣಿ ಪ್ರಕರಣದ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ. ಪಕ್ಷದ ನಾಯಕರಿಗೆ ಒಂದಿಷ್ಟು ಸಲಹೆ ಸೂಚನೆಯನ್ನ ಕೊಡ್ತಾ ಇದ್ದಾರೆ ಅನ್ನೋ ಮಾಹಿತಿ. ಹಾಗಾದ್ರೆ ತೆರೆಮರೆಯಲ್ಲಿ ತಮ್ಮ ಪಕ್ಷದ ನಾಯಕರುಗಳಿಗೆ, ಮುಖಂಡರುಗಳಿಗೆ, ಮಾಜಿ ಶಾಸಕರಿಗೆ, ಹಾಲಿ ಶಾಸಕರಿಗೆ ವಿಜಯೇಂದ್ರ ಕೊಡ್ತಾರೋ ಅಂತ ಸಂದೇಶದ ಬಗ್ಗೆ ವಿವರಣೆಯನ್ನು ನೀಡೋದಾದ್ರೆ ಮಧುಸೂದನ್, ನೋಡಿ, ವಿಧಾನಸಭೆ ಚುನಾವಣೆಗೆ 2 ವರ್ಷಗಳ ಕಾಲ ಅವಕಾಶ ಇರುವಂಥದ್ದು. ಅದರ ಜೊತೆಗೆ ಲೋಕಲ್ ಎಲೆಕ್ಷನ್ ಕೂಡ ಇನ್ನೇನು ಸದ್ಯದಲ್ಲೇ ಬರುತ್ತೆ. ಇದರ ಜೊತೆಗೆ ಬಿಜೆಪಿಯಲ್ಲಿ ಒಂದಷ್ಟು ಮುಜುಗರ ಉಂಟು ಮಾಡುವಂತಹ ಪ್ರಕರಣಗಳು ಆಗಾಗ ನಡೀತಾ ಇರುವಂಥದ್ದು. ಭೈರತಿ ಬಸವರಾಜ್ ಆಗಿರ್ಬೋದು, ಈಗ ಚಂದ್ರು ಲಮಾಣಿ ಪ್ರಕರಣಗಳಾಗಿರ್ಬೋದು. ಈ ಪ್ರಕರಣಗಳ ಬೆನ್ನಲ್ಲೇ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಒಂದು ಖಡಕ್ ಸಂದೇಶವನ್ನು ಜೊತೆಗೆ ಸೂಚನೆಯನ್ನು ಕೂಡ ಕೊಟ್ಟಿರುವಂಥದ್ದು. ನೋಡಿ, ಪಕ್ಷದಲ್ಲಿ ಇಂತಹ ಘಟನೆಗಳು ನಡೆದಾಗ ಇದು ಪಕ್ಷಕ್ಕೂ ಮುಜುಗರ ಆಗುತ್ತೆ, ನಾಳೆ ನಿಮ್ಮ ಭವಿಷ್ಯಕ್ಕೂ ಕೂಡ ಮುಜುಗರ ಆಗುವಂಥ ಸಾಧ್ಯತೆಗಳಿರುತ್ತೆ, ಇಲ್ಲೊಂದು ಕಡೆ ಹಿನ್ನಡೆ ಕೂಡ ಆಗುತ್ತೆ. ಈ ನಿಟ್ಟಿನಲ್ಲಿ ಸಾಕಷ್ಟು ಅಲರ್ಟ್ ಆಗಿರಬೇಕು. ಸರ್ಕಾರದಲ್ಲಿರುವಂತಹ ಒಂದಷ್ಟು ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕೇ ಹೊರತಾಗಿ ನಮ್ಮ ವೈಫಲ್ಯ ಅವರಿಗೆ ಅಸ್ತ್ರ ಆಗಬಾರ್ದು. ಈ ನಿಟ್ಟಿನಲ್ಲಿ ಸಾಕಷ್ಟು ಅಲರ್ಟ್ ಆಗಿರುವಂತೆ ಒಂದಷ್ಟು ಸೂಚನೆಯನ್ನ ಕೊಟ್ಟಿರುವಂಥದ್ದು. ಚಂದ್ರು ಲಮಾಣಿ ಪ್ರಕರಣ ಏನಿದೆ, ಇದರ ಬೆನ್ನಲ್ಲೇ ಒಂದಷ್ಟು ಶಾಸಕರಿಗೆ ಒಂದಷ್ಟು ಸಲಹೆಗಳ ಜೊತೆಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಅಂದ್ರೆ ಯಾವುದೇ ಅಧಿಕಾರಿಗಳ ಜೊತೆಗೆ ಅನುಚಿತ ವರ್ತನೆಗಳು ಬೇಡ, ಜೊತೆಗೆ ಸರ್ಕಾರದ ಯಾವುದಾದ್ರೂ ಕೆಲಸಗಳಿದ್ರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿ, ಜೊತೆಗೆ ಇಂತಹ ಪ್ರಕರಣಗಳಲ್ಲಿ ಯಾವುದೇ ಕಾರಣಕ್ಕೂ ಸಿಲುಕಿಕೊಳ್ಬೇಡಿ. ಅಂದ್ರೆ ಚಂದ್ರು ಲಮಾಣಿ ಏನು ಲಂಚ ಪ್ರಕರಣಗಳಿದೆ, ಆರೋಪ ಏನಿದೆ, ಇಂತಹ ಪ್ರಕರಣಗಳಲ್ಲಿ ನೀವು ಸಿಲುಕಿದ್ದೆ ಆದಲ್ಲಿ ಮುಂದಿನ ನಿಮ್ಮ ಟಿಕೆಟ್ ಭವಿಷ್ಯಗಳೇನೆ, ಅಂದ್ರೆ ಟಿಕೆಟ್ಗಾಗಿ ನೀವು ಅವಕಾಶ ಕೇಳ್ತೀರಾ. ಈಗ ಮಾಜಿ ಶಾಸಕರಾಗಿರ್ಬೋದು, ಜೊತೆಗೆ ಹಾಲಿ ಶಾಸಕರಾಗಿರ್ಬೋದು, ನಿಮ್ಮ ಟಿಕೆಟ್ ಭವಿಷ್ಯ ನಿಮ್ಮ ಕೈಲಿ ಇರುತ್ತೆ. ಇಂತಹ ಪ್ರಕರಣಗಳೇನಾದರೂ ಆದಾಗ ಹೈಕಮಾಂಡ್ ಕೂಡ ವರದಿ ಕೇಳಿ ನಿಮ್ಮ ವಿರುದ್ಧ ಕ್ರಮಕ್ಕೆ ಕೂಡ ಸಾಧ್ಯತೆ ಇರುತ್ತೆ, ಅಂದ್ರೆ ಆಗ್ರಹಿಸಬಹುದು. ಈ ನಿಟ್ಟಿನಲ್ಲಿ ಬಹಳ ಎಚ್ಚರಿಕೆಯಿಂದ ಕ್ಷೇತ್ರದಲ್ಲಿ ಕೆಲಸ ಮಾಡಿ. ಇದರಿಂದ ನಿಮ್ಮ ಭವಿಷ್ಯಕ್ಕೂ ಒಳ್ಳೆಯದಾಗುತ್ತೆ, ಜೊತೆಗೆ ಪಕ್ಷದ ಭವಿಷ್ಯಕ್ಕೂ ಕೂಡ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ಒಂದಷ್ಟು ಸೂಚನೆಯನ್ನ ಪಕ್ಷದ ಶಾಸಕರಿಗೆ ಜೊತೆಗೆ ಮಾಜಿ ಶಾಸಕರಿಗೆ ಕೂಡ ಈಗಾಗಲೇ ವಿಜೇಂದ್ರ ಅವರು ಕೊಟ್ಟಿರುವಂತದ್ದು. ಮಧುಸೂದನ್, ಧನ್ಯವಾದ ಗಣಪತಿ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.